ಸರ್ ಪಕ್ಕದ ರೋಡಲ್ಲಿ ಕೂತಿದ್ದೆ, ಅಲ್ಲಿಂದ ಬರ್ತಾಯಿದ್ದೆ. ನಮ್ಮ ಪಕ್ಕದ ಮನೆಯವರು ಏನಂತ ಅಂದರು, ಅವ್ರ ಅಮ್ಮನಿಗೆ ಚುಚ್ಚಿಬಿಟ್ಟ ದೊಡ್ಡ ಮಗ, ಚಿಕ್ಕ ಮಗ ಎಲ್ಲ ಅವನಂತಪ್ಪ ಕೇಳಿದ್ರು. ಅವನು ಚಿಕ್ಕವನು, ನಾನು ಅಲ್ಲೇ ಕೂತಿದ್ವಿ ಕಣವ ಅಂತ ಅಂದೆ. ಆಮೇಲೆ ಅಲ್ಲಿಂದ ಬಂದು ಚಿಕ್ಕ ಮಗ 20 ರೂಪಾಯಿ ಕೊಡೋಣ ಅಂತ ನನ್ನ ಹತ್ರ ಕೇಳಿದೆ. ನನ್ನ ಹತ್ರ ಇಲ್ಲಪ್ಪ ಅಂತ ನಾನು ಹೇಳಿದೆ. ಆಮೇಲೆ ಏನಂತ ಅಂದ, ನಾನು ಓಡೋದೆ, ಅವ್ನು ಕರ್ಕೊಬರಗಪ್ಪ ಅಂತ ಅವ್ರ ತಾಯಿ ಪಕ್ಕದ ಮನೆಯವ್ರು ಹೇಳಿದ್ರು. ಆಮೇಲೆ ವಿಜಯ ಹಾಸ್ಪಿಟ್ಲಿಗೆ ಹೋದಾದ್ಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಏನು ನೋಡಲಿಲ್ಲ ಅಮ್ಮನಿಗೆ. ಆಮೇಲೆ ನಾಗರಬಾವಿ ಟಿಪೋಲ್ಗೆ ಹೋದೋ ಹಾಸ್ಪಿಟ್ಲಿಗೆ, ಅಲ್ಲಿ ಇದು ಮಾಡಿಸ್ತು. ಅಲ್ಲಿ ಆಗಲ್ಲ ಅಂತ ಅಂದರು. 4 ಲಕ್ಷ ಕೇಳಿದ್ರು ಅವರು ಹಾಸ್ಪಿಟ್ಲಲ್ಲಿ. ಆಮೇಲೆ ಏನಾಯಿತು ಅಂದರೆ ವಿಕ್ಟೋರಿಗೆ ತಗೋಗಿ ಅಡ್ಮಿಟ್ ಮಾಡಿ ಬಂದೋ ಸರ್. ಚಾಕಿ ಹಾಕೋದು ದೊಡ್ಡ ಮಗ, ಅವನ ಹೆಸರು ಏನು ಅಂತ ಗೊತ್ತಿಲ್ಲ, ಏನು ನಮಗೂ ಗೊತ್ತಿಲ್ಲ ಸರ್. ಸರ್ 6 ವರ್ಷದಿಂದ ಇಲ್ಲೇ ಇದ್ದಾರೆ ಸರ್. ಯಾವುದೂ ಆಗಿಲ್ಲ ಸರ್. ದೊಡ್ಡ ಮಗ ಬಂದಾದ್ಮೇಲೆ ಗಲಾಟೆ ಆಗುತ್ತು. ಅವನೇನು ಮಗ ಏನು ಕೆಲಸ ಮಾಡ್ತಾನೆ ನಮ್ಗೆ ಗೊತ್ತಿಲ್ಲ ಸರ್. ಈ ಜಯಲಕ್ಷ್ಮಮ್ಮ ಅಂತ ಅಂದರೆ ಅವ್ರ ಮನೆ ಆಯಿತು, ಅವರಾಯಿತು, ಅವ್ರ ಮನೆ ಆಯಿತು ಸರ್. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಇಲ್ಲಿ ಜಗಳ ಬೋರು ಏನೂ ಇರಲಿಲ್ಲ. ಇವ್ರು ಬಂದಾದ್ಮೇಲೆ ಜಗಳ ಸರ್ ಸ್ಟಾರ್ಟ್ ಆಗುತ್ತೆ. ದೊಡ್ಡ ಮಗನಿಂದನೇ ಸರ್. ನೆನ್ನೆ ಬಂದಿದ್ದರು ಸಾಹೇಬ್ರೆಲ್ಲ ಕರ್ಕೊಬಂದಿದ್ರು. ಅವ್ನು ಚಾಕು ಪಾಕು ಎಲ್ಲ ತೋರಿಸಿದ್ರು. ಅವನು ನಮ್ಮ ಹತ್ರ ಸಿಗ್ನೇಚರ್ ಎಲ್ಲ ತಗೊಂಡಿದ್ದಾರೆ. ಅದೇನೋ ಇದಿಲ್ಲ. ಅವನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಈಗ ಒಂದು ತಿಂಗಳಾಯಿತು ಸರ್ ಅವನಿದ್ದು ಇಲ್ಲಿ. ತಿಂಗಳಾಯಿತು ಅವ್ನು ಬಂದದಿಂದ ಜಗಳ. ಚಿಕ್ಕ ಮಗನಿಂದ ಏನೂ ತೊಂದರೆ ಇರಲಿಲ್ಲ. ಅವ್ನು ಡ್ಯೂಟಿಗೆ ಹೋಗ್ತಿದ್ದ, ಡ್ಯೂಟಿ ಮುಗಿಸ್ಕೊಂಡು ಬರ್ತಿದ್ದ ಸರ್. ಅಷ್ಟೇ ಸರ್. ಅವರು ಯಜಮಾನ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಸರ್ ನನಗೆ. ಸರ್ ಪಕ್ಕದ ರೋಡಲ್ಲಿ ಕೂತಿದ್ದೆ, ಅಲ್ಲಿಂದ ಬರ್ತಾಯಿದ್ದೆ. ನಮ್ಮ ಪಕ್ಕದ ಮನೆಯವರು ಏನಂತ ಅಂದರು, ಅವ್ರ ಅಮ್ಮನಿಗೆ ಚುಚ್ಚಿಬಿಟ್ಟ ದೊಡ್ಡ ಮಗ, ಚಿಕ್ಕ ಮಗ ಎಲ್ಲ ಅವನಂತಪ್ಪ ಕೇಳಿದ್ರು. ಅವನು ಚಿಕ್ಕವನು, ನಾನು ಅಲ್ಲೇ ಕೂತಿದ್ವಿ ಕಣವ ಅಂತ ಅಂದೆ. ಆಮೇಲೆ ಅಲ್ಲಿಂದ ಬಂದು ಚಿಕ್ಕ ಮಗ 20 ರೂಪಾಯಿ ಕೊಡೋಣ ಅಂತ ನನ್ನ ಹತ್ರ ಕೇಳಿದೆ. ನನ್ನ ಹತ್ರ ಇಲ್ಲಪ್ಪ ಅಂತ ನಾನು ಹೇಳಿದೆ. ಆಮೇಲೆ ಏನಂತ ಅಂದ, ನಾನು ಓಡೋದೆ, ಅವ್ನು ಕರ್ಕೊಬರಗಪ್ಪ ಅಂತ ಅವ್ರ ತಾಯಿ ಪಕ್ಕದ ಮನೆಯವ್ರು ಹೇಳಿದ್ರು. ಆಮೇಲೆ ವಿಜಯ ಹಾಸ್ಪಿಟ್ಲಿಗೆ ಹೋದಾದ್ಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಏನು ನೋಡಲಿಲ್ಲ ಅಮ್ಮನಿಗೆ. ಆಮೇಲೆ ನಾಗರಬಾವಿ ಟಿಪೋಲ್ಗೆ ಹೋದೋ ಹಾಸ್ಪಿಟ್ಲಿಗೆ, ಅಲ್ಲಿ ಇದು ಮಾಡಿಸ್ತು. ಅಲ್ಲಿ ಆಗಲ್ಲ ಅಂತ ಅಂದರು. 4 ಲಕ್ಷ ಕೇಳಿದ್ರು ಅವರು ಹಾಸ್ಪಿಟ್ಲಲ್ಲಿ. ಆಮೇಲೆ ಏನಾಯಿತು ಅಂದರೆ ವಿಕ್ಟೋರಿಗೆ ತಗೋಗಿ ಅಡ್ಮಿಟ್ ಮಾಡಿ ಬಂದೋ ಸರ್. ಚಾಕಿ ಹಾಕೋದು ದೊಡ್ಡ ಮಗ, ಅವನ ಹೆಸರು ಏನು ಅಂತ ಗೊತ್ತಿಲ್ಲ, ಏನು ನಮಗೂ ಗೊತ್ತಿಲ್ಲ ಸರ್. ಸರ್ 6 ವರ್ಷದಿಂದ ಇಲ್ಲೇ ಇದ್ದಾರೆ ಸರ್. ಯಾವುದೂ ಆಗಿಲ್ಲ ಸರ್. ದೊಡ್ಡ ಮಗ ಬಂದಾದ್ಮೇಲೆ ಗಲಾಟೆ ಆಗುತ್ತು. ಅವನೇನು ಮಗ ಏನು ಕೆಲಸ ಮಾಡ್ತಾನೆ ನಮ್ಗೆ ಗೊತ್ತಿಲ್ಲ ಸರ್. ಈ ಜಯಲಕ್ಷ್ಮಮ್ಮ ಅಂತ ಅಂದರೆ ಅವ್ರ ಮನೆ ಆಯಿತು, ಅವರಾಯಿತು, ಅವ್ರ ಮನೆ ಆಯಿತು ಸರ್. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಇಲ್ಲಿ ಜಗಳ ಬೋರು ಏನೂ ಇರಲಿಲ್ಲ. ಇವ್ರು ಬಂದಾದ್ಮೇಲೆ ಜಗಳ ಸರ್ ಸ್ಟಾರ್ಟ್ ಆಗುತ್ತೆ. ದೊಡ್ಡ ಮಗನಿಂದನೇ ಸರ್. ನೆನ್ನೆ ಬಂದಿದ್ದರು ಸಾಹೇಬ್ರೆಲ್ಲ ಕರ್ಕೊಬಂದಿದ್ರು. ಅವ್ನು ಚಾಕು ಪಾಕು ಎಲ್ಲ ತೋರಿಸಿದ್ರು. ಅವನು ನಮ್ಮ ಹತ್ರ ಸಿಗ್ನೇಚರ್ ಎಲ್ಲ ತಗೊಂಡಿದ್ದಾರೆ. ಅದೇನೋ ಇದಿಲ್ಲ. ಅವನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಈಗ ಒಂದು ತಿಂಗಳಾಯಿತು ಸರ್ ಅವನಿದ್ದು ಇಲ್ಲಿ. ತಿಂಗಳಾಯಿತು ಅವ್ನು ಬಂದದಿಂದ ಜಗಳ. ಚಿಕ್ಕ ಮಗನಿಂದ ಏನೂ ತೊಂದರೆ ಇರಲಿಲ್ಲ. ಅವ್ನು ಡ್ಯೂಟಿಗೆ ಹೋಗ್ತಿದ್ದ, ಡ್ಯೂಟಿ ಮುಗಿಸ್ಕೊಂಡು ಬರ್ತಿದ್ದ ಸರ್. ಅಷ್ಟೇ ಸರ್. ಅವರು ಯಜಮಾನ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಸರ್ ನನಗೆ.